ಹಾಯ್ ಹಲೋ ವೆಲ್ಕಮ್ ಟು ದಿ ಚಾನೆಲ್. ಸೊ ವೆರಿ ಗುಡ್ ಮಾರ್ನಿಂಗ್. ಈಗ ನಾನು ಬೆಳಗ್ಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶ್ರಾವಣದ ಕಡೆ ಶುಕ್ರವಾರ, ಲಾಸ್ಟ್ ಫ್ರೈಡೇ ಶ್ರಾವಣದ್ದು. ಸೊ ಇವತ್ತು ಹಾಗಾಗಿ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡ್ತಾ ಇದ್ದೀನಿ. ಎವ್ರಿ ವೀಕ್ ಶ್ರಾವಣದಲ್ಲಿ ಫ್ರೈಡೇ ಲಕ್ಷ್ಮಿ ಕೂಡಿಸಿ ಅಂದರೆ ಕಳಶನ ಕೂಡಿಸಿ ಪೂಜೆ ಮಾಡ್ತಾರೆ. ನಾನು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೆ. ಸೊ ಆದರೆ ನನ್ನ ಹೆಲ್ತ್ ಇಶ್ಯೂಯಿಂದ ನಾನು ಈ ಸಲ ಪೂಜೆನ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಪೂಜೆನ ಮಾಡ್ತಾಯಿದ್ದೀನಿ. ಸೊ ನಾನು ದೇವರಿಗೆ ಈ ಥರ ನಮ್ಮ ಮಂಟಪ ಏನಿದೆ ಅದರ ಎದುರುಗಡೆ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ನಾನು ರಂಗೋಲಿಯನ್ನು ಬಿಡಿಸ್ತೀನಿ ಚಿಕ್ಕದಾಗಿ. ಸೊ ಡೈಲಿ ರಂಗೋಲಿಯನ್ನು ಬಿಡಿಸ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ಲಕ್ಷ್ಮಿ ಫ್ರೈಡೇ ಅಲ್ವಾ, ಸೊ ಹಾಗಾಗಿ ಲಕ್ಷ್ಮಿ ಪೂಜೆ ಇರುತ್ತೆ. ಸೊ ಫ್ರೈಡೇ ದಿನ ಈ ರಂಗೋಲಿಯನ್ನು ಕಂಪಲ್ಸರಿ ಬಿಡಬೇಕು ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯದು ಈ ರಂಗೋಲಿ ನಾನೇನು ಬಿಡಿಸ್ತಾ ಇದ್ದೀನಿ ಈ ರಂಗೋಲಿನ ಬಿಡಿಸಿದ್ರೆ. ನಮ್ಮಮ್ಮ ಹೇಳ್ತಿರ್ತಾರೆ ಫ್ರೈಡೇ ದಿನ ಈ ರಂಗೋಲಿಯನ್ನು ಹಾಕು ಅಂತ. ಸೊ ಹಾಗಾಗಿ ಇದನ್ನು ಬಿಡಿಸ್ತಾ ಇದ್ದೀನಿ. ದೇವ್ರ ಪಾತ್ರೆ ಎಲ್ಲ ವಾಶ್ ಆಗಿದೆ. ಸೊ ಜಸ್ಟ್ ಎಲ್ಲ ದೇವರನ್ನು ವಾಶ್ ಮಾಡಿ ಮತ್ತು ಅಲಂಕಾರ ಮಾಡಿ ಹೂವಿಂದ ಪೂಜೆ ಮಾಡೋದು. ಇವತ್ತು ಪ್ರಸಾದಕ್ಕೆ ಅಂತ ನಾನು ಖೀರನ್ನು ಮಾಡಿದ್ದೀನಿ, ಪಾಯಸ ಅಂದರೆ ಶಾವಿಗೆ ಪಾಯಸ. ಇದು ನಮ್ಮ ಮನೆಯಲ್ಲಿ ಬಿಟ್ಟಂಥ ಹೂವುಗಳು. ಸೊ 3 ಥರದ ಹೂವಿನ ಪ್ಲ್ಯಾಂಟ್ಸ್ ಇದೆ. ಇವತ್ತು ಬ್ರೇಕ್ಫಾಸ್ಟಿಗೆ ಪರಾಟ ಮಾಡಿದ್ದೆ, ಆಲೂ ಪರಾಟ. ಆಮೇಲೆ ತುಂಬಾ ಇಷ್ಟ ಆಲೂ ಪರಾಟ. ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಕಸೂರಿ ಮೇಥಿ. ಇದಕ್ಕೆ ಸ್ವಲ್ಪ ಅಂದರೆ ಅದೇ ನಾವು ಸ್ಟಫಿಂಗ್ ಎಲ್ಲ ಮಾಡ್ತೀವಿ, ಅದ್ರ ಮೇಲ್ಗಡೆನೆ ಕೊತ್ತಂಬರಿ ಉದುರಿಸುವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಕಲಿಸಿದ್ರೆ ತುಂಬಾ ಸ್ಮೆಲ್ ಮತ್ತು ಟೇಸ್ಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಅಮ್ಮೆ ಅಂತೂ ಇಷ್ಟು ಫೇವ್ರೆಟ್ ಅಲ್ಲ, ಸೊ ತುಂಬಾ ಫೇವ್ರೆಟ್. ಅವ್ನ ಬಾಕ್ಸಿಗೆ ಕೂಡ ಆಗುತ್ತೆ. ಸೊ ಬ್ರೇಕ್ಫಾಸ್ಟಿಗೂ ಮತ್ತು ಲಂಚಿಗೂ ಅದೇ. ಸೊ ಇವತ್ತು ಸಂಜೆ ಸ್ವಲ್ಪ ಫ್ರೀ ಆಗಿದ್ದೆ, ಹಾಗಾಗಿ ಇಲ್ಲಿ ಒಂದು ಆ್ಯಕ್ಚುಲಿ ಸೇಲ್ ಇದೆ, ಎಕ್ಸಿಬಿಷನ್ ಇದೆ ಬಟ್ಟೆದು, ಅಪೆರಲ್ಸ್ದು. ಸೊ ಹಾಗಾಗಿ ನೋಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಾಂಬೆಯಲ್ಲಿ ಈ ಥರ ಎಕ್ಸಿಬಿಷನ್ಸ್ ಆಗಿರ್ಬೋದು, ಸೇಲ್ ಎಲ್ಲ ಇರುತ್ತೆ. ಸೊ ನಾನು ಯೂಶ್ವಲಿ ಅಷ್ಟೊಂದು ಅಟೆಂಡ್ ಮಾಡೋದಿಲ್ಲ. ಅಂದರೆ ನನಗೆ ಅಂದರೆ ಅದಕ್ಕಿಂತ ಮುಂಚೆ ನಾನು ಏನಾದರೂ ಶಾಪಿಂಗ್ ಮಾಡಿರ್ತೀನಿ. ಸೊ ಹಾಗಾದರೆ ಸೇಲ್ ಅದು ಬರೋ ತನಕ ನಾನೇನು ವೇಟ್ ಮಾಡೋಂಗಿಲ್ಲ. ಹಾಗಾಗಿ ನನ್ನ ಶಾಪಿಂಗ್ ಆಗಿದೆ, ಬಟ್ ಜಸ್ಟ್ ನೋಡೋಣ ಅಂತ ಹಾಗೆ ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗಣಪತಿ. ಈಗೆಲ್ಲ ದೊಡ್ಡ ಗಣಪತಿ ಎಲ್ಲ ತೊಗೊಂಡು ಹೋಗ್ತಿರ್ತಾರಲ್ಲ. ಸೊ ಇಲ್ಲಿ ಬಾಂಬೆಲಂತೂ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಗುತ್ತೆ. ಇಲ್ಲೇ ಅಂತಲ್ಲ, ನಮ್ಮ ಬೆಳಗಾಂದಲ್ಲೂ ಆಗುತ್ತೆ, ಎಲ್ಲ ಕಡೆಯೂ ಆಗುತ್ತೆ. ಸೊ ಆ್ಯಕ್ಚುಲಿ ಹೇಳ್ತಾರಲ್ಲ ಬೆಳಗಾಂದಲ್ಲೇ ಫಸ್ಟ್ ಸಾರ್ವಜನಿಕ ಗಣಪತಿ ಸ್ಟಾರ್ಟ್ ಆಗಿದ್ದು ಅಂತ. ಸೊ ಐ ಆಮ್ ವೆರಿ ಪ್ರೌಡ್ ದ್ಯಾಟ್ ನಾನು ಬೆಳಗಾಂದವಳು ಅಂತ. ಸೊ ಈಗ ಹತ್ತಿರದಲ್ಲೇ ಇದೆ ಇದು, ನಮ್ಮ ಮನೆಯಿಂದ ಜಸ್ಟ್ ಒಂದು 15-20 ಮಿನಿಟ್ಸ್ ಆಗುತ್ತೆ. ಸೊ ಈಗ ರೀಚ್ ಆದ್ವಿ. ಇದು ಯಾವುದೋ ಹಾಲಲ್ಲಿದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಇದೆ ಮತ್ತು ಏನು ಸೇಲ್ ಇದೆ ಅಂತ. ನೋಡಿ, ಫ್ಯಾಷನ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಂತ 80% ಆಫ್ ಅಂತ ಇದೆ. ಅಂದರೆ ಎಲ್ಲ ಬ್ರ್ಯಾಂಡೆಡ್ ಕ್ಲಾತ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಬಂದಿದ್ದು ಬ್ರ್ಯಾಂಡೆಡ್ ಕ್ಲಾತ್ಸ್ ಅಂತ. ಈ ಥರ ಸೇಲೆಲ್ಲ ನಾನು ತುಂಬಾ ಕಡಿಮೆ, ಆದರೆ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ವಿಸಿಟ್ ಮಾಡ್ತಾಯಿದ್ದು. ಹೊರಗಡೆನೂ ಕೆಲವೊಂದು ಐಟಮ್ಸ್ ಇಟ್ಟಿದ್ದಾರೆ, ಕಾಸ್ಮೆಟಿಕ್ ಐಟಮ್ಸ್. ಎಂಟ್ರು ಆದ ತಕ್ಷಣ ನನಗೆ ಆ್ಯಕ್ಚುಲಿ ತುಂಬಾ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಈ ರೀತಿಯಲ್ಲಿ ಹರಡಿಟ್ಟಿದ್ದಾರೆ ಎಲ್ಲನೂ. ಸೊ ಇದರಲ್ಲಿ ಪಿಕ್ ಮಾಡಿ ತೊಗೊಳ್ಬೇಕು ಅಂತ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ನಾನು ಜಸ್ಟ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನನಗೆ ಈ ಥರ ಸೇಲ್ ಇದೆ ಅಂತ, ಅಂದರೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಮೇಲೆ ಸೇಲ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಒಂದ್ಸಲ ಹಾಗೆ ವಿಸಿಟ್ ಮಾಡೋಣ. ಆ್ಯಕ್ಚುಲಿ ಅದು ಏನೂ ಇಂಟೆನ್ಷನ್ ಇಲ್ಲ ಪರ್ಚೇಸ್ ಮಾಡೋದು ಅಂತ, ಜಸ್ಟ್ ನೋಡೋಣ ಹೇಗಿರುತ್ತೆ, ಅಂದರೆ ಯಾವ ರೀತಿ ಇದು ಸೇಲ್ ಅಂತ ಇರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿಗೆ ಅಂತ ಬಂದೆ. ಆದರೆ ಈ ಥರ ಹರಡಿಟ್ಟಿದ ಅದರಲ್ಲಿಂದ ಪಿಕ್ ಮಾಡೋದಂದ್ರೆ ನನಗಂತೂ ಈ ಥರ ಎಲ್ಲ ಇಷ್ಟನೇ ಇಲ್ಲ ಆ್ಯಕ್ಚುಲಿ. ಮತ್ತು ಅದೆಲ್ಲ ಬ್ಯಾಗ್ಸ್ ಎಲ್ಲ ನೋಡಿದೆ. ಅರೆ
ತುಂಬಾ ಲೋ ಕ್ವಾಲಿಟಿ. ಆ್ಯಕ್ಚುಲಿ ಅದು ಬ್ರ್ಯಾಂಡೆಡ್ MK ಅಂತ ಇದೆ. ಆ್ಯಕ್ಚುಲಿ ಫಸ್ಟ್ ಕಾಪಿ ಅಥವಾ ಸೆಕೆಂಡ್ ಕಾಪಿ ಅಂತ ಏನು ಹೇಳ್ತಾರೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಫಸ್ಟ್ ಕಾಪಿ ಅಂತ ಏನಾದರೂ ಇರ್ಬೋದು, ಅದು ಅವ್ರು ಹೇಳಿದ್ರು ಕೇಳಿದಾಗ ಫಸ್ಟ್ ಕಾಪಿ ಅಂತ. ಸೊ ಇಟ್ಸ್ ನಾಟ್ ಲೈಕ್ ಪ್ಯೂರ್ ಬ್ರ್ಯಾಂಡೆಡ್, ಇಟ್ಸ್ ಲೈಕ್ ಫಸ್ಟ್ ಕಾಪಿ ಆಫ್ ದಟ್ ಬ್ರ್ಯಾಂಡ್ ಅಂತ. ಸೊ ನನಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ನಾ ಕುರ್ತಿಯಲ್ಲಿ ನೋಡ್ತಾ ಇದ್ದೆ, ಚೆಕ್ ಮಾಡಿದೆ, ಹಾಗೆಯೇ ಚೆಕ್ ಮಾಡಿದೆ ನೋಡೋಣ ಹೇಗಿರುತ್ತೆ ಅಂತ. ಆದರೆ ಬ್ರ್ಯಾಂಡ್ ಇದೆ, ಇದು ಆರೆಲಿಯಾ ಅಂತ ಒಂದು ಬ್ರ್ಯಾಂಡ್ ಇದೆ ಅಲ್ಲ, ಅದಿದೆ. ಮತ್ತು ಕೆಲವೊಂದು ಇತ್ತು. ಆಮೇಲೆ ಇದು ಪೆಪೆ ಜೀನ್ಸು, ಅದ್ರ ಟೀ ಶರ್ಟ್ಸ್ ಎಲ್ಲ ಇತ್ತು. 600 700. ಈಗ ನಾನು ಏನು ಕುರ್ತೀಸ್ ನೋಡ್ತಾ ಇದ್ದೀನಿ ಅದು 700 800ಇಂದ ಸ್ಟಾರ್ಟಿಂಗ್ ಇತ್ತು. ಬಟ್ ಏನಂತಂದರೆ ಕ್ವಾಲಿಟಿ ಓಕೆ, ಚೆನ್ನಾಗಿರುತ್ತೆ, ಯಾಕಂದರೆ ಬ್ರ್ಯಾಂಡೆಡು. ಬಟ್ ಕಲರು, ಅದು ಪ್ಯಾಟರ್ನು ಆಗಿರ್ಬೋದು, ಕಲರ್ ಆಗಿರ್ಬೋದು, ಅದು ಲುಕ್ಕು ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ. ಸೊ ನಾನು ಏನೇನು ಪರ್ಚೇಸ್ ಮಾಡಿಲ್ಲ, ಜಸ್ಟ್ ಹಾಗೇ ಒಂದು ನೋಡ್ತಾ ಪ್ರತಿಯೊಂದೂ ಒಂದೊಂದು ಚೆಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ನನಗೆ ಈ ಥರ ಫುಲ್ ಇದರಿಂದ ನನಗೆ ಪಿಕ್ ಮಾಡಿ ತೊಗೊಳ್ಬೇಕು ನನಗೆ ಅಷ್ಟು ಪೇಷನ್ಸ್ ಇಲ್ಲ ಆ್ಯಕ್ಚುಲಿ. ಮತ್ತು ನನಗೆ ಇಷ್ಟನೂ ಆಗ್ತಾ ಇರಲಿಲ್ಲ ಯಾವುದೇ ರೀತಿ. ಕಿಡ್ಸಲ್ಲಿ ನೋಡಿದೆ, ಅದು ಕೂಡ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಅದಕ್ಕಿಂತ ನಾನು ಇಲ್ಲಿ ರಿಲಯನ್ಸ್ ಟ್ರೆಂಡ್ಸಲ್ಲಿ ಆಗಿರ್ಬೋದು, ಝೂಡಿಯೋದಲ್ಲಿ, ಪ್ಯಾಂಟಲೂನ್ಸಲ್ಲಿ ಹೋಗ್ತೀನಿ. ನನಗೆ ಈ ರೇಂಜಲ್ಲಿ ಆರಾಮಾಗಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರೋವಂಥ ಬಟ್ಟೆ ಸಿಗತ್ತೆ. ಮತ್ತು ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ನಾನು ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ, ತೊಗೊಳೋದು ಮನಸ್ಸಾಗತ್ತೆ. ಸೊ ಇಲ್ಲಿ ನನಗೆ ಯಾವುದೇ ರೀತಿ ಮನಸ್ಸಾಗ್ತಾ ಇರಲಿಲ್ಲ. ಸೊ ಇದು ನೋಡಿ, ಪೆಪೆ ಜೀನ್ಸ್ ಅಂತ ಇದೇ ಬ್ರ್ಯಾಂಡು. ಇದಕ್ಕೆ ಆ್ಯಕ್ಚುಲಿ ಬಂದು ಪ್ರೈಸ್ ಬಂದು 2000 ಏನೋ 3000 ಇತ್ತು. ಆದರೆ ನಮಗೆ ಸಿಗ್ತಾ ಇತ್ತು 1500ಗೆ ಈ ಟೀ ಶರ್ಟ್. ಸೊ ನನಗೇನು ವರ್ತ್ ಅನ್ನಿಸ್ಲಿಲ್ಲ. ಸೊ ಜಸ್ಟ್ ಡ್ರಾಪ್ ಮಾಡಿದೆ. ಸೊ ಜಸ್ಟ್ ಹೊರಗಡೆ ಬಂದ್ವಿ. ಜಸ್ಟ್ ಒಂದು 10-15 ಮಿನಿಟ್ಸಲ್ಲ ಅಂದರೆ ನಾವು ಹೊರಗಡೆ ಬಂದ್ವಿ. ಕೆಲವು ಜನ ಅಂತೂ ಎಷ್ಟು ತೊಗೊಳ್ತಾಯಿದ್ರು, ಪರ್ಚೇಸ್ ಮಾಡ್ತಾಯಿದ್ರು, ಗೊತ್ತಿಲ್ಲ ಅವ್ರಿಗೆ ಏನು ಇಷ್ಟ ಆಗ್ತಾಯಿದೆ ಅದರಲ್ಲಿ ಅಂತ. ನಾವು ಒಂದು 10 ಮಿನಿಟ್ಸಲ್ಲಿ ಅಂದರೆ ನಾನು ಹೊರಗಡೆ ಬಂದೆ. ಅದಾದಮೇಲೆ ಈಗ ಹಾಗೆಯೇ ಮಾರ್ಕೆಟ್ ಸುತ್ತಾ ಇದ್ದೀವಿ. ಇದು ಇಲ್ಲಿ ಎಲ್ಲ ಗಣಪತಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಟಿಶ್ಯೂ ಪೇಪರ್ ಗಣಪತಿ ಅಂತೆ, ಅಂದರೆ ಟಿಶ್ಯೂಯಿಂದ ಮಾಡಿದಂಥ ಗಣಪತಿ. ಸೊ ತುಂಬ ಚೆನ್ನಾಗಿರುತ್ತೆ. ಈ ಗಣಪತಿ ಫೆಸ್ಟಿವಲ್ ಟೈಮಲ್ಲೆಲ್ಲ ಹೊರಗಡೆ ಬಂದರೆ ಸೊ ಈ ಥರ ವೆರೈಟೀಸ್ ಆಫ್ ಮೂರ್ತೀಸ್ ಎಲ್ಲ ಸಿಗತ್ತೆ ನೋಡೋದಕ್ಕೆ. ಸೊ ಈಗ ಇವ್ರಿಗೆ ಒಂದು ಲ್ಯಾಪ್ಟಾಪ್ ಬ್ಯಾಗ್ ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ. ಲ್ಯಾಪ್ಟಾಪ್ ಬ್ಯಾಗ್ ನೋಡ್ತಾ ಇದ್ವಿ, ಆನ್ಲೈನ್ ಚೆಕ್ ಮಾಡಿದ್ವಿ. ಸೊ ಹಾಗೆಯೇ ಆಫ್ಲೈನ್ ಒಂದ್ಸಲ ಸ್ಟೋರಿಗೆ ಬಂದು ಒಂದ್ಸಲ ಚೆಕ್ ಮಾಡಬೇಕಂತ ಬಂದಿದ್ದೀವಿ, ಆಫರ್ಸ್ ಏನಾದರೂ ಇದೆಯಾ ಅಂತ. ಸೊ ಆನ್ಲೈನಲ್ಲಿ ನಮಗೆ ಆಫರ್ಸ್ ಇದೆ, ಆದರೆ ಈಗ ಆಫ್ಲೈನಲ್ಲೂ ಅದೇ ಸೇಮ್ ಆಫರ್ ಇದೆಯಾ ಏನು ಬೇರೆ ಇದೆಯಾ ನೋಡ್ತಾ ಇದ್ದೀವಿ. ಅಮೇರಿಕನ್ ಟೂರಿಸ್ಟಲ್ಲಿತ್ತು, VIP ಯಲ್ಲಿತ್ತು, ಕೆಲವೊಂದಲ್ಲಿತ್ತು. ಆದರೆ ಅವರಿಗೆ ಪ್ಯಾಟರ್ನ್ ಸಿಕ್ಕಿದ್ರೆ ಕಲರ್ ಸಿಗ್ತಾ ಇರಲಿಲ್ಲ, ಕಲರ್ ಇಷ್ಟ ಆದರೆ ಪ್ಯಾಟರ್ನ್ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗೆಯೇ ಚೆಕ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. इसमें भी आपको तीनों साइज मिल जाएगी. इसमें एक ये कलर आता है और एक ग्रीन है. पिस्ता ग्रीन. इसी के जो आपका वजन वाला सामान है वो आप स्पून मीडियम वाले में डाल दो, और जो बल्कि सामान है जो जगह ज़्यादा लेता है ಅಲ್ಲೇನೂ ನಮಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಬೇರೆ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಇವಾಗ ಬ್ಯಾಗ್ ತುಂಬಾ ಇಷ್ಟ ಆಯಿತು, ಬ್ಲೂ ಕಲರ್. ಸೊ ಹೊಸ ಲಾಂಚ್ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ನಮ್ಗೆ ಚೆನ್ನಾಗಿ ಒಳ್ಳೆ ಆಫರಲ್ಲಿ ಕೂಡ ಸಿಕ್ತು. ಇಲ್ಲಿ ಒಂದು ಬ್ಯಾಗ್ ತೊಗೊಂಡು काय झालं आताच लॉन्च झाले आताच ऑन लॉन्च. अच्छा, व्हॉट डिड यू ऑर्डर? चांगला आहे बघ, यम्मी आहे. ಸೊ ನಮ್ಮ ಶಾಪಿಂಗ್ ಆಯಿತು. ಹೊರಡೋದಕ್ಕೆ ತುಂಬ ಲೇಟ್ ಆಯಿತು. ಹಾಗಾಗಿ ಇಲ್ಲೇನಾದರೂ ಲೈಟಾಗಿ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಚಾಟ್ಸ್ ತೊಗೊಂಡಿದ್ದೀವಿ. ಸೊ ಹೋಗ್ತಾ ಇನ್ನೊಂದು ಸಾರ್ವಜನಿಕ ಗಣಪತಿ ನೋಡಿದ್ವಿ, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಇವತ್ತೇನೂ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊಂಡು ಹೋಗಿದ್ದೆ. ಸೊ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ ಎಕ್ಸಿಬಿಷನು. ಸೊ ಏನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋಗಿದ್ದೆ, ಅದೇ ರಿಯಾಲಿಟಿಯಲ್ಲಿ ಬೇರೆಯೇ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್